ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗಿ ನೀರನ್ನು ತರುವ ಪರಿಸ್ಥಿತಿ ನಮ್ಮದಾಗಿದೆ. ಯಾಕೆಂದರೆ ನಾವು ವಾಸಿಸುವ ಸ್ಥಳದಲ್ಲಿ ನೀರಿನ ಸೆಲೆ ಇಲ್ಲ. ಹೀಗಾಗಿ ಪ್ರತಿದಿನ 50 ಕಿಲೋಮೀಟರ್ ದೂರದ ಗುಡ್ಡಗಾಡಿಗೆ ಹೋಗಿ 180 ಅಡಿ ಆಳದಷ್ಟು ಬಾವಿಯಿಂದ ನೀರು ತರುವ ಪರಿಸ್ಥಿತಿ ನಮ್ಮದಾಗಿದೆ. ಆ ಬಾವಿಯಿಂದ ಅಲ್ಪ ಪ್ರಮಾಣದಲ್ಲಿ ಸಂಗ್ರಹವಾದ ನೀರಿಗಾಗಿ ಇಡೀ ಬಾರ್ಮೇರ್ ಜಿಲ್ಲೆಯ ಜನ ಹಗಲು ರಾತ್ರಿ ಪಾಳಿಯ ನಿಯಮದಂತೆ ಕಾದು ಕುಳಿತರು. ಕೊನೆಗೆ ಒಬ್ಬರಿಗೆ ದೊರಕುವ ನೀರು ಕೇವಲ 1 ರಿಂದ 2 ಲೀಟರ್ ಅಷ್ಟೇ. ಆ ನೀರು ಕುಡಿಯಕ್ಕೂ ಸಾಲದು, ಅಡುಗೆಗೂ ಸಾಲದು. ಇನ್ನು ಈ ಗ್ರಾಮದ ಜನರ ಸ್ನಾನವಂತೂ ದೂರದ ಮಾತು. ಹೆಚ್ಚು ಅಂದರೆ ವರ್ಷದಲ್ಲಿ 4 ಸಲ ಸ್ನಾನ ಮಾಡಿದರೆ ಅದೇ ನಮ್ಮ ಸೌಭಾಗ್ಯ. ಇನ್ನು ಮಲಮೂತ್ರಗಳನ್ನು ಮಾಡಿದಾಗ ಸ್ವಚ್ಛತೆಗಾಗಿ ಮರಳು ಮಣ್ಣೇ ಗತಿ. ನಮ್ಮ ಹೆಣ್ಣು ಮಕ್ಕಳಿಗೆ ಋತುಸ್ರಾವದ ಸಮಯದಲ್ಲಿ ಸ್ವಚ್ಛತೆಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತದೆ. ಆಗ ನೀರಿನ ಸಮಸ್ಯೆ ಉಂಟಾದಾಗ ಮಾತ್ರೆಗಳನ್ನು ನುಂಗಿ ಋತುಸ್ರಾವವನ್ನೇ ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ನಮ್ಮದಾಗಿದೆ. ಮಾತ್ರೆಗಳನ್ನು ನುಂಗಿ ಋತುಸ್ರಾವವನ್ನೇ ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ನಮ್ಮದಾಗಿದೆ. ಪ್ರತಿದಿನ ನೀರು ತರುವುದೇ
ಗ್ರಾಮದ ಎಲ್ಲ ಮಹಿಳೆಯರು ಪ್ರತಿದಿನ ನೀರಿನ ಸಂಗ್ರಹಕ್ಕಾಗಿ ತಮ್ಮ ಜೀವನವನ್ನು ಸವೆಸುವ ಪರಿಸ್ಥಿತಿಯಲ್ಲಿದ್ದೇವೆ. ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಆಸೆ ಇದೆ. ಆದರೆ ಪ್ರತಿದಿನ ನೀರಿನ ಸಂಗ್ರಹಕ್ಕೆ ಹೋಗಬೇಕಾಗಿರುವುದರಿಂದ ಮಕ್ಕಳಿಗೆ ಶಿಕ್ಷಣವೂ ಇಲ್ಲ, ಉದ್ಯೋಗವೂ ಇಲ್ಲ. ನೀರಿಲ್ಲದೆ 6 ವರ್ಷದ ಮಕ್ಕಳು ನಡೆದು ನಡೆದು ಬಾಯಾರಿಕೆಯಿಂದ ಸಾಯ್ತಾ ಇದ್ದಾರೆ. ನಮ್ಮ ಜಾನುವಾರುಗಳು ನಾವು ಪಾತ್ರೆ ತೊಳೆದ ಬಟ್ಟೆ ಒಗೆದ ನೀರನ್ನು ಕುಡಿದು ರೋಗಕ್ಕೆ ತುತ್ತಾಗಿವೆ. ಪ್ರತಿದಿನ ನೀರಿನ ಕೊಡವನ್ನು 50 ಕಿಲೋಮೀಟರ್ ದೂರದಿಂದ ತಲೆಯ ಮೇಲೆ ಹೊತ್ತುಕೊಂಡು ಬರೋದ್ರಿಂದ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರು ಕತ್ತು ನೋವು, ಮಂಡಿ ನೋವು, ಬೆನ್ನು ನೋವನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಬಾರ್ಮೇರ್ ಜಿಲ್ಲೆಯ ಪ್ರತಿ ಮಹಿಳೆ ನೀರಿಗಾಗಿ ವರ್ಷಕ್ಕೆ 1500 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಸಂಚರಿಸುತ್ತಾರೆ. ಅದಷ್ಟೇ ಅಲ್ಲದೆ 3-4 ತಿಂಗಳಿನ ಬಾಣಂತಿಯರು, ಗರ್ಭಿಣಿಯರೂ ಸಹ ನೀರಿನ ಸಂಗ್ರಹಕ್ಕೆ ಹೋಗಲೇಬೇಕಾಗಿರುವುದರಿಂದ ಅದೆಷ್ಟೋ ಗರ್ಭಿಣಿಯರಿಗೆ ಗರ್ಭಪಾತವಾಗಿದೆ. ಬಾಣಂತಿಯರಿಗೆ ಗರ್ಭಚೀಲವೇ ಜಾರಿ ಹೋದ ಘಟನೆಗಳಿವೆ. ಇದು ರಾಜಸ್ಥಾನದ ನೈಜ ಘಟನೆ. ಈ ಸಮಸ್ಯೆ ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂದು ಇಡೀ ಪ್ರಪಂಚವೇ ಈ ನೀರಿನ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಈ ಭೂಮಂಡಲ ಭೂಮಿ ಮತ್ತು ನೀರು ಎರಡನ್ನೂ ಒಳಗೊಂಡಿದೆ. ಇದರಲ್ಲಿ 70.8% ಅಷ್ಟು ನೀರು ಆವೃತ್ತಿಯಾಗಿದ್ರೆ ಕೇವಲ ಭೂಮಿ 29.2% ಮಾತ್ರ ಇರುವುದು. ಹಾಗಾದ್ರೆ ಈ ಭೂಮಂಡಲದ ಮೇಲೆ ಹೆಚ್ಚಿಗೆ ಭೂಮಿ ಇದ್ದು ನೀರಿನ ಪ್ರಮಾಣವೇ ಹೆಚ್ಚಿದ್ದು ಭೂಮಿ ಕಡಿಮೆ ಇದೆ ಅಂತ ಆಯ್ತು. ಹಾಗಾದ್ರೆ ಯಾಕೆ ಈ ಪ್ರಪಂಚ ನೀರಿನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಭಾರ್ಗವಿ? ಇಲ್ಲ ಅರ್ಚನಾ, ಈ ಭೂಮಿ ಮೇಲೆ ನಾವು 326 ಮಿಲಿಯನ್ ಟ್ರಿಲಿಯನ್ ಗ್ಯಾಲನ್ ನೀರನ್ನು ಹೊಂದಿದ್ದೇವೆ. ಹಾಗಾದ್ರೆ ಅದರಲ್ಲಿ ಗಾಳಿಯಲ್ಲಿ ಆವಿಯಾಗಿರಲೂಬಹುದು, ಮಂಜುಗಡ್ಡೆಯ ರೂಪದಲ್ಲಿ ಹೆಪ್ಪುಗಟ್ಟಿರಲೂಬಹುದು ಅಲ್ವಾ? ನೀ ಹೇಳಿದ ಸರಿ ಇದೆ ಅರ್ಚನಾ. ಆದರೆ 326 ಮಿಲಿಯನ್ ಟ್ರಿಲಿಯನ್ ಗ್ಯಾಲನ್ ನೀರಿನ ಪ್ರಮಾಣದಲ್ಲಿ 97% ಉಪ್ಪು ನೀರು, ಇನ್ನು 2% ಮಂಜುಗಡ್ಡೆಯಲ್ಲಿ ಸಿಕ್ಕಿಕೊಂಡಿದೆಯಲ್ಲ. ಹಾಗಾದ್ರೆ 99% ಅಷ್ಟು ನೀರು ಮಾನವನ ಸಮೃದ್ಧ ಬಳಕೆಗೆ ಯೋಗ್ಯ ಅಲ್ಲ ಅಂತ ಆಯ್ತು. ಹೌದು, ಅದರಲ್ಲಿ ಕುಡಿಯಲಿಕ್ಕೆ ಯೋಗ್ಯವಾದ ನೀರು ಎಷ್ಟಪ್ಪ ಅಂದ್ರೆ ಕೇವಲ 1% ಮಾತ್ರ. ಅದರಲ್ಲಿ ಹಾಗಾಗಿ ಮಾನವ ಜೀವ ಸಂಕುಲ ಬದುಕಲು ಕೇವಲ 1% ಮೇಲೆ ಮಾತ್ರ ಅವಲಂಬಿತವಾಗಿದೆ. ಕೋಟ್ಯಾಂತರ ಜನ, ಕೋಟ್ಯಾಂತರ ಜೀವ ಸಂಕುಲಗಳು ತಾವು ಬಳಸಲಿಕ್ಕೆ, ಕೃಷಿಗೆ, ಕೈಗಾರಿಕೆಗೆ ಕೇವಲ ಈ 1% ನೀರನ್ನು ಮಾತ್ರ ಅವಲಂಬಿತವಾಗಿದೆ. ಆದ್ರೂ ಇದೆಲ್ಲ ಗೊತ್ತಿದ್ರು ನಮ್ ಜನ ಯಾಕೆ ಈ ತರ ನೀರ್ ವೇಸ್ಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗೋದಿಲ್ಲ. ಮುಂದೊಂದು ದಿನ ನೀರಿನ ಬಿಕ್ಕಟ್ಟು ಉಂಟಾಗುತ್ತಲ್ಲ, ಆಗ ಎಲ್ಲರಿಗೂ ಅರ್ಥ ಆಗುತ್ತೆ. ಆಗ ಅರ್ಥ ಆದ್ರೂ ಯಾವುದೇ ಕೂಡ ಪ್ರಯೋಜನವಿಲ್ಲ. ಸಕಲ ಜೀವ ಜಂತುಗಳಿಗೆ ನೀರೇ ಜೀವಾಮೃತ. ನಮ್ಮ ಬದುಕಿಗೊಂದು ಅರ್ಥ, ನಮ್ಮ ಬದುಕಿಗೊಂದು ಅರ್ಥ, ಸಿಗುವಂತ 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 Hola.
ಜವಾಬ್ದಾರಿ ನಮ್ಮ ಮೇಲಿದೆ.